ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಇನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿ.ಎಸ್.ವೈ. ಯಡಿಯೂರಪ್ಪ ಮತ್ತು ಬಿ.ಎಸ್.ವೈ. ವಿಜಯೇಂದ್ರ ಅಪ್ಪ ಮಕ್ಕಳು ಅಥವಾ ಅಪ್ಪ ಮಗ. ಸೊ ಇಬ್ರು ಕೂಡ ಸ್ಫೋಟಕ ಮಾಹಿತಿಯೊಂದನ್ನು ಹೊರಗಿಟ್ಟಿದ್ದಾರೆ. ಮಾತಾಡ್ತಿರ್ಬೇಕಾದ್ರೆ ಈ ಮಾತನ್ನ ಹೊರಬಿಟ್ರು. ಅದ್ಯಾವ ಮಾತು ಏನು ಅಂತ ನೋಡ್ತಕ್ಕೋಣ ಬನ್ನಿ. ಬಿ.ಎಸ್.ವೈ. ಯಡಿಯೂರಪ್ಪನವರ ಮಗ ಬಿ.ಎಸ್.ವೈ. ವಿಜಯೇಂದ್ರ ಅವರು ಹೇಳ್ತಾರೆ, ನಮ್ಮ ತಂದೆ ಅಂದ್ರೆ ಪೂರ್ವಜರಾಗಿರ್ತಕ್ಕಂಥ ಬಿ.ಎಸ್.ವೈ. ಯಡಿಯೂರಪ್ಪನವರನ್ನ ಮತ್ತು ನನ್ನನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಮ್ಮನ್ನ ಮುಗಿಸ್ಬೇಕಂತ ಸ್ಕೆಚ್ಗಳನ್ನ ಹಾಕ್ತಾ ಇದ್ದಾರೆ, ರಾಜಕೀಯವಾಗಿ ಅಂತ್ಯ ಮಾಡಬೇಕು ಅನ್ನೋ ಸ್ಕೆಚ್ಗಳನ್ನ ಹಾಕ್ತಾ ಇದ್ದಾರೆ ಅಂತ ಬಿ.ಎಸ್.ವೈ. ವಿಜಯೇಂದ್ರ ಸ್ಫೋಟಕ ಮಾಹಿತಿಯೊಂದನ್ನ ಅವರು ಒಂದು ಸ್ಟೇಜ್ ಮೇಲೆ ಮಾತಾಡ್ತಾರೆ. ಇರ್ಲಿ, ಪರವಾಗಿಲ್ಲ. ಆದ್ರೆ ಇಲ್ಲಿ ನಾವು ಇನ್ನೊಂದು ವಿಚಾರ ತಿಳ್ಕೊಳ್ಬೇಕಾಗಿದೆ. ಬಿ.ಎಸ್.ವೈ. ಯಡಿಯೂರಪ್ಪನವರ ಬಿ.ಎಸ್.ವೈ. ವಿಜಯೇಂದ್ರ ಅವರ ಒಂದು ಸಾರಥ್ಯದಲ್ಲಿ ಇವರ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ವಿಚಾರದಲ್ಲಿ ಇವರನ್ನ ಕೇಳದೆ ರಾಜ್ಯದ ಬಿಜೆಪಿ ಹೈಕಮಾಂಡ್ ಯಾವುದೇ ಹೆಜ್ಜೆಯನ್ನು ಹಾಕೋದಿಲ್ಲ. ಈಗಲೂ ಸತ್ಯ, ಆಗಲೂ ಸತ್ಯ. ನಿಮ್ಗೆ ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ. ಅಂದ್ರೆ ಬಿ.ಎಸ್.ವೈ. ಯಡಿಯೂರಪ್ಪ ಮತ್ತು ಬಿ.ಎಸ್.ವೈ. ವಿಜಯೇಂದ್ರ ಇವರನ್ನ ಕೇಳದೆ ಬಿಜೆಪಿ ಹೈಕಮಾಂಡ್ ಯಾವುದೇ ನಿರ್ಧಾರ ತಗೊಳ್ತಿಲ್ಲ. ಈಗ ಏನು ಈ ಕಡೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳನ್ನ ಉಚ್ಚಾಟನೆ ಮಾಡಿದ್ದಲ್ಲ, ಅವಾಗಲೂ ಭಾರತೀಯ ಜನತಾ ಪಾರ್ಟಿ ಇವ್ರನ್ನ ಕೇಳೇ ಇರುತ್ತೆ ಉಚ್ಚಾಟನೆ ಮಾಡೋದು ಅಥವಾ ಉಚ್ಚಾಟನೆ ಮಾಡು ಅಂತ. ಒಟ್ಟು ಉಚ್ಚಾಟನೆ ಮಾಡೋದು ಇವ್ರಿಗೆ ಗೊತ್ತಿರುತ್ತೆ. ಈಗ ಏನಾಗ್ತಾ ಇದೆ ಅಂದ್ರೆ ಅದೇ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ನಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳರವರನ್ನು ನಿಮ್ಗೆ ಈಗಾಗಲೇ ಗೊತ್ತಿದೆ, ವಾಪಸ್ ಕರೆದುಕೊಳ್ಳೋದಕ್ಕೆ ಅಮಿತ್ ಶಾ ಮತ್ತು ಮೋದಿಜಿ ಅವರಾಗಿರ್ಬೋದು, ಯೋಗಿ ಆದಿತ್ಯನಾಥ್ ಅವರು ಆಗಿರ್ಬೋದು ಮತ್ತು ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಈ ಕಡೆ ಒಂದಿಷ್ಟು ಹೇಳ್ತಾ ಜಗ್ತಾ ಇದೆ ಯತ್ನಾಳ್ ಅವ್ರನ್ನ ತಗೋಬೇಕು ಅಂತೇಳಿ. ಅದಕ್ಕೆ ಬಿ.ಎಸ್.ವೈ. ವಿಜಯೇಂದ್ರ ಹೇಳ್ತಾ ಇರುವಂತಹ ಸತ್ಯ ಏನಪ್ಪಾ ಅಂದ್ರೆ, ಯತ್ನಾಳ್ ಅವರನ್ನ ಏನಾದ್ರೂ ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡಿದ್ದೇ ಆದ್ರೆ, ಅವ್ರು ಹೇಳ್ತಾರೆ ಕರ್ಕೊಂಡಿದ್ದೇ ಆದ್ರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಿಲ್ಲ. ಬೇಕಂದ್ರೆ ಡಿ.ಸಿ.ಎಂ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ. ಆದ್ರೆ ಮುಖ್ಯಮಂತ್ರಿ ಸ್ಥಾನ ನನಗೇ ಬೇಕು ಅಂತ ಬಿ.ಎಸ್.ವೈ. ವಿಜಯೇಂದ್ರ ಕೇಳಿದ್ರೆ, ಮುಖ್ಯಮಂತ್ರಿ ಸ್ಥಾನ ನನ್ನ ಮಗನಿಗೇ ಬೇಕು ಅಂತ ಬಿ.ಎಸ್.ವೈ. ಯಡಿಯೂರಪ್ಪನವ್ರು ಕೇಳ್ತಾ ಇರುವಂಥದ್ದು. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಕರೆದುಕೊಂಡು ನೀವೇನಾದ್ರೂ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಒದಗಿಸಿದ್ರೆ ಆ ತದನಂತರದಲ್ಲಿ ನಾವು ಬಿಜೆಪಿಯಿಂದ ಹೊರಗೆ ಹೋಗ್ತೀವಿ, ಅಂದ್ರೆ ಬಿಜೆಪಿಯಲ್ಲಿ ನಾವು ಇರೋದಿಲ್ಲ ಅನ್ನುವಂತ ಸ್ಪಷ್ಟತೆಯನ್ನ ಬಿಜೆಪಿಯ ಹೈಕಮಾಂಡ್ಗೆ ಈಗ ಬಿ.ಎಸ್.ವೈ. ವಿಜಯೇಂದ್ರ, ಬಿ.ಎಸ್.ವೈ. ಯಡಿಯೂರಪ್ಪ ಅಂದ್ರೆ ಅಪ್ಪ ಮಗ ಇಬ್ರು, ಒಂದು ಬಿ.ಎಸ್.ವೈ. ವಿಜಯೇಂದ್ರ ಏನಿದ್ದಾರೆ ಅವರಾಗಿರ್ಬೋದು ಮತ್ತು ಬಿ.ಎಸ್.ವೈ. ಯಡಿಯೂರಪ್ಪನವರಾಗಿರ್ಬೋದು, ಹೋಗಿ ಏನ್ ಮಾಡಿದ ನಂತರ ಬಿಜೆಪಿ ಹೈಕಮಾಂಡ್ಗೆ ಒಂದು ನಿರ್ಧಾರವನ್ನು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಇನ್ನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಿ. ಒಂದಂತೂ ಕನ್ಫರ್ಮ್ ಆಯ್ತು, ಯತ್ನಾಳ್ರವರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಳಿಕ್ಕೆ ಬೇಡ ಅನ್ನೋದಿಲ್ಲ. ಆದ್ರೆ ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡ್ತೀನಿ ಅಂತ ಕರೆದುಕೊಳ್ಬೇಡಿ. ಇದು ಬಿ.ಎಸ್.ವೈ. ಯಡಿಯೂರಪ್ಪನವರ ಮಾತು. ಬಿ.ಎಸ್.ವೈ. ವಿಜಯೇಂದ್ರ ಅವರ ಮಾತು. ಸೊ ಯಾಕೆ ಮುಖ್ಯಮಂತ್ರಿ ಸ್ಥಾನ ನನಗೇ ಬೇಕು ಅಂತ ವಿಜಯೇಂದ್ರ ಕೇಳೋದು? ಯಾಕಂದ್ರೆ ನಮ್ಮಪ್ಪ ಪಕ್ಷ ಕಟ್ಟಿ ಬೆಳೆಸಿದ್ದಾನೆ, ನಮ್ಮಪ್ಪ ಸೈಕಲ್ ಹೊಡೆದು ಪಕ್ಷ ಕಟ್ಟಿರೋದು. ಬಿ.ಎಸ್.ವೈ. ಯಡಿಯೂರಪ್ಪನವರು ಒಂದು ಕಷ್ಟ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರುವಂಥದ್ದು. ಹಾಗಾಗಿ ನನಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಒದಗಿಸಬೇಕು ಅಂತೇಳಿ ಬಿ.ಎಸ್.ವೈ. ವಿಜಯೇಂದ್ರ ಕೇಳ್ತಾರೆ. ಯತ್ನಾಳ್ ಕರೆದುಕೊಳ್ಳಿಕ್ಕೆ ಬೇಡ ಅನ್ನೋದಿಲ್ಲ, ಬೇರೆ ಯಾವುದಾದ್ರೂ ಅಧಿಕಾರವನ್ನ ಹಸ್ತಾಂತರ ಮಾಡಿ, ಬಟ್ ಮುಖ್ಯಮಂತ್ರಿಯ ಸ್ಥಾನ ಕೊಡ್ತೀವಿ ಅಂತ ಕರೆದುಕೊಳ್ಬೇಡಿ. ಮುಖ್ಯಮಂತ್ರಿ ಸ್ಥಾನ ನೀವು ಕೊಟ್ಟಿದ್ದೇ ಆದ್ರೆ ನಾನು ಅದಕ್ಕೆ ಒಪ್ಪುವುದಿಲ್ಲ, ನಾನು ನೇರವಾಗಿ ಬಿಜೆಪಿಯಿಂದ ಹೊರಗೆ ಹೋಗ್ತೀನಿ ಅಂತ ಪ್ರಹ್ಲಾದ್ ಜೋಶಿ, ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಇವರ ಮುಂದೆ ಪ್ರಸ್ತಾಪವನ್ನು ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇನ್ನು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ಗೆ ವಿಚಾರ ಸಂಗತಿಗಳು ತಲುಪಬೇಕಿದೆ. ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ಮಾಡಿಕೊಂಡಿತ್ತು ಅಂದ್ರೆ, ಯತ್ನಾಳ್ರವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನಾಗಿಸಿ ಕೇಂದ್ರದಲ್ಲಿ ಏನಾದರೂ ಒಂದು ಸಚಿವ ಸ್ಥಾನ ಅಥವಾ ಕೇಂದ್ರದಲ್ಲಿ ಒಂದು ಯಾವುದಾದ್ರೂ ಉನ್ನತ ಸ್ಥಾನದಲ್ಲಿ ಬಿ.ಎಸ್.ವೈ. ಮಗ ಅಂದ್ರೆ ಬಿ.ಎಸ್.ವೈ. ಯಡಿಯೂರಪ್ಪನವರ ಸುಪುತ್ರ ಬಿ.ಎಸ್.ವೈ. ವಿಜಯೇಂದ್ರ ಅವರನ್ನ ಹಾಕಿಕೊಳ್ಬೇಕು ಅಂತ ಒಂದು ಲೆಕ್ಕಾಚಾರ ಹಾಕಿತ್ತು. ಆದ್ರೆ ಆ ಹುದ್ದೆ ನನಗೆ ಬೇಡ ಅನ್ನುವಂತ ವಿಜಯೇಂದ್ರ ಲೆಕ್ಕಾಚಾರ. ಯಾಕಂದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ನನಗೆ ಬೇರೆ ಕೇಂದ್ರದಲ್ಲಿ ಅಧಿಕಾರ ಬೇಡ
ಅಷ್ಟು ದೊಡ್ಡ ಅಧಿಕಾರ ಬೇಡ, ನನಗೆ ಮುಖ್ಯಮಂತ್ರಿ ಸ್ಥಾನವೇ ಬೇಕು, ಅದು ಯತ್ನಾಳ್ಗೆ ಹೋಗಬಾರ್ದು, ಯತ್ನಾಳ್ಗೆ ಹೋದ್ರೆ ನಾನು ಬಿಜೆಪಿಯಿಂದ ನೇರವಾಗಿ ಹೊರಗೆ ಹೋಗ್ತೇನೆ, ಹಾಗೆ ಹೊರಗೆ ಹೋಗೋದಿಲ್ಲ, ನನ್ನ ಒಂದಿಷ್ಟು ಸೀಟ್ಗಳಿದೆ ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನು ಬಿಜೆಪಿ ಹೈಕಮಾಂಡ್ ಈ ಲೆಕ್ಕಾಚಾರದ ಆಧಾರದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಕರೆದುಕೊಳ್ಬಾರ್ದು ಆಲೋಚನೆಯನ್ನ ಮಾಡಬೇಕಾಗಿದೆ. ಈಗ ಪ್ರಹ್ಲಾದ್ ಜೋಶಿ, ಅಮಿತ್ ಶಾ ಇವರಿಬ್ಬರೇ ಮಧ್ಯೆ ನಡೆದಿರುವಂತಹ ಸಂವಾದನ, ಇವರನ್ನ ಕರೆದುಕೊಳ್ಳಬೇಕು. ಇವರನ್ನ ಕರೆದುಕೊಂಡ್ರೆ BS ಯಡಿಯೂರಪ್ಪನವರ ಕುಟುಂಬ ಬಿಜೆಪಿಯಿಂದ ಔಟ್ ಆಗುತ್ತೆ. ಒಂದು ವೇಳೆ BS ಯಡಿಯೂರಪ್ಪನವರ ಕುಟುಂಬದವನ್ನ ಇಟ್ಕೊಂಡು BS ವಿಜಯೇಂದ್ರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಮಾಡಿದ್ರೆ ಈ ಕಡೆ ಯತ್ನಾಳ್ ಔಟ್ ಆಗ್ತಾರೆ, ಔಟ್ ಆಗಿದ್ದಾರೆ. ಅವರೇನಾದ್ರೂ ಔಟ್ ಆಗಿ ಬೇರೆ ಪಕ್ಷ ಕಟ್ಟಿದ್ರೆ ಹೊಡೆತ ಬಿಡುತ್ತೆ. ಇದು ಒಂದು ಲೆಕ್ಕಾಚಾರ. ಇನ್ನು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರದ ಪ್ರಕಾರ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರದ ಪ್ರಕಾರ ನಡೆದಿರುವಂತಹ ಸಂವಾದ ಹೀಗಿದೆ ಅಂತ ಒಂದೇ ಒಂದು ಪೇಪರ್ ಅಲ್ಲಿ ಸಿಕ್ಕಿರುವಂತಹ ಹೆಡ್ಲೈನ್, ಕೇವಲ ಹೆಡ್ಲೈನ್ ಸಿಕ್ಕಿದೆ. ಆ ಹೆಡ್ಲೈನ್ ಏನಂದ್ರೆ, ಹೊಸ ಪಕ್ಷ ಕಟ್ಟಲಿಕ್ಕೆ ಅಷ್ಟು ಸುಲಭವಾದ ಸಹಚರವಿಲ್ಲ. ಅಂದ್ರೆ 224 ಕ್ಷೇತ್ರಗಳಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನದೇ ಆದ ಶೌರ್ಯತನದ ಮೇಲೆ ಗೆಲ್ಲಿಸಿಕೊಂಡು ಬರೋದಕ್ಕಷ್ಟ ಕಷ್ಟ, ಅಷ್ಟು ಸುಲಭದ ಮಾತಲ್ಲ. 224 ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ಸ್ಗಳನ್ನ ಹಾಕಬೇಕು. ಸೊ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳರು ಹೊರಗಡೆ ಪಕ್ಷವನ್ನು ಕಟ್ಟಿ 15ರಿಂದ 20 ಸೀಟನ್ನು ಗೆದ್ದುಕೊಂಡು ಬಂದು ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಆಗದೇ ಇದ್ರೆ, ಈ ಕಡೆ ಕಾಂಗ್ರೆಸ್ ಕೂಡ ಮೆಜಾರಿಟಿ ಆಗದೆ ಇದ್ರೆ, ಆ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಕರೆದುಕೊಂಡು 2.5 ವರ್ಷ ಯತ್ನಾಳ್, 2.5 ವರ್ಷ BSY ವಿಜಯೇಂದ್ರ ಅಂತ ಹೇಳಿ ಲೆಕ್ಕಾಚಾರವನ್ನು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಕಡೆ 2.5 ವರ್ಷಕ್ಕೆ ಆ ಸಮಯ ಸಂದರ್ಭದಲ್ಲಿ BSY ಯಡಿಯೂರಪ್ಪನವರ ವಿಜಯೇಂದ್ರ ಒಪ್ಪಬಹುದು, ಆದ್ರೆ ಯತ್ನಾಳ್ ಒಪ್ಪಬೇಕಲ್ಲ. ಆ ಟೈಮ್ನಲ್ಲಿ ಒಂದು ವೇಳೆ ಯತ್ನಾಳ್ 15ರಿಂದ 20 ಸೀಟ್ಗಳನ್ನು ತೆಗೆದುಕೊಂಡು ಬಂದಾದ ನಂತರದಲ್ಲಿ ಮೆಜಾರಿಟಿ ಆಗದಿದ್ರೆ ಭಾರತ ಜನತಾ ಪಾರ್ಟಿ, ಆ ಟೈಮಿಂಗ್ ನಲ್ಲಿ ಯತ್ನಾಳ್ ಒಪ್ಪಬೇಕಲ್ಲ. ಇದು BSY ಯಡಿಯೂರಪ್ಪನವರ ಕಿವಿಗೆ ಕೊಟ್ಟಿರುವಂತ ಲೆಕ್ಕಾಚಾರ. ಆದ್ರೂ ಕೂಡ ಅದಕ್ಕೆ BSY ಯಡಿಯೂರಪ್ಪನವರು ಕ್ಯಾರೆ ಅಂತಿಲ್ಲ, ಯತ್ನಾಳನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರಿಸಿಕೊಳ್ಳೋದಿಲ್ಲ, ಸೇರಿಸಿಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಇದು BSY ಯಡಿಯೂರಪ್ಪನವರ ಮತ್ತು BSY ವಿಜಯೇಂದ್ರ ಅವರ ಮೊದಲನೆಯ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ಗೆ ಇದೊಂದು ತಾಕೀತು. ಈಗ ಮನೆಯೊಳಗಡೆ ಹೇಳ್ತಾ ಇರ್ತಾರೆ ನೋಡಿ, ಈಗ ಮೊದಲೇ ತಾಕೀತು ಮಾಡ್ತಾ ಇದ್ದೀನಿ ನಿಮಗೆ ಅಂತೇಳಿ. ಹಂಗ ಬಿಜೆಪಿ ಹೈಕಮಾಂಡ್ಗೆ BSY ಯಡಿಯೂರಪ್ಪನವರ ಮತ್ತು BSY ವಿಜಯೇಂದ್ರ ಅವರಿಬ್ರು ಅಪ್ಪ ಮಗ ಸೇರ್ಕೊಂಡು ತಾಕೀತು ಮಾಡ್ತಾ ಇದ್ದಾರೆ. ನೀವು ಕರೆದುಕೊಳ್ಳಬೇಡಿ, ಕರೆದುಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಇದು ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇರೋದು. ಸಾರಿ, ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ವಿಚಾರ ಮಾಡಿದ್ರೆ BSY ಯಡಿಯೂರಪ್ಪನವರು ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದಾಗ ಇದೇ ತರಹದ ವಿಚಾರಗಳು ಕೂಡ ಕೇಳಿ ಬಂದಿದ್ವು ಅಂತೆ, ನನಗೆ ಮುಖ್ಯಮಂತ್ರಿ ಬೇಕು ಅಂತ. ಅವಾಗ BSY ವಿಜಯೇಂದ್ರ ಅವರಿಗೆ ಸಾಂತ್ವನ ರೂಪದಲ್ಲಿ ಬುದ್ಧಿಚಾರ ಹೇಳಿ ಅವರಿಗೆ ಬೇರೆ ಅಧಿಕಾರವನ್ನು ಕೊಟ್ಟು ತಾವು ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಮುಂದೆ ಬಂದದ್ದು. ಆ ರೀತಿ ಈಗ BSY ವಿಜಯೇಂದ್ರಗೆ ಲೆಕ್ಕಾಚಾರ ಸಿಗ್ತಾ ಇಲ್ಲ, ಯತ್ನಾಳ್ರವ್ರನ್ನ ಕಂಟ್ರೋಲಿಗೆ ತಗೊಳಕ್ಕಾಗ್ತಾ ಇಲ್ಲ, ರೆಬಲ್ಸ್ ಟೀಮ್ ಅನ್ನ ಕಂಟ್ರೋಲಿಗೆ ತಗೊಳಕ್ಕಾಗ್ತಾ ಇಲ್ಲ. ಹಾಳಾಗಿ ಹೋಗ್ಲಿ, BSY ಯಡಿಯೂರಪ್ಪನವರಿಗೆ ಕೈಯಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾಕಂತಂದ್ರೆ ನಾವು ಕೂಡ ಪಕ್ಷಕ್ಕಾಗಿ ದುಡ್ದಿದೀವಿ ಅಂತ ಯತ್ನಾಳ್ ಮುಖ್ಯಮಂತ್ರಿ ಆಗಲಿ ಅಂತ ರೆಬಲ್ಸ್ ಟೀಮಿಗೆ ಏನ್ ಲಾಭ? ಯತ್ನಾಳ್ ಮುಖ್ಯಮಂತ್ರಿ ಆಗೋದ್ರಿಂದ ಅವರಿಗೆ ಅಧಿಕಾರಗಳು ಸಿಗತ್ತೆ. ಹಾಗಾಗಿ ಈ ಲೆಕ್ಕಾಚಾರದ ಪ್ರಕಾರ ಧ್ವನಿಯನ್ನ ಎತ್ತಿ ಈಗ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಲೆಕ್ಕಾಚಾರ ಹಾಕಿದ್ದಾರೆ. ನಾನು ಯತ್ನಾಳ್ರವರನ್ನ ಕರೆದುಕೊಂಡ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಲ್ಲ, ಮುಖ್ಯಮಂತ್ರಿಯ ಸ್ಥಾನ ನನಗೇ ಬೇಕು. ನಮ್ಮಪ್ಪ ಸೈಕಲ್ ಹೊಡೆದು ಪಕ್ಷ ಕಟ್ಟಿದ್ದಾರೆ, ಪಕ್ಷ ಕಟ್ಟಬೇಕಾದ್ರೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ತಂದೆಗೆ ಗೊತ್ತು. ನಾನು ಮುಖ್ಯಮಂತ್ರಿಯ ಸ್ಥಾನವನ್ನ ಬಿಟ್ಟು ಕೊಡೋದಿಲ್ಲ ಅಂತ ಒಂದು ಕಡೆ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಹೇಳಾಯ್ತು. ನೀವು ಬೇರೆ ಯಾರಿಗಾದ್ರೂ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತಂದ್ರೆ ನಾವು ಬಿಜೆಪಿಯಿಂದ ಹೊರಗೆ ಹೋಗ್ತೀವಿ ಅಂತ
ನೇರವಾಗಿ ಹೇಳಿದೆ. ಈಗ ಬಿಜೆಪಿ ಹೈಕಮಾಂಡ್ ದೊಡ್ಡ ತಲೆನೋವು. ಇನ್ನು ಈ ಕಡೆ ಯತ್ನಾಳ್ಗೆ ಏನಾದ್ರು ಬುದ್ಧಿವಾದ ಹೇಳಿ ನೀನು ಉಪಮುಖ್ಯಮಂತ್ರಿ ಆಗು ಅಥವಾ ಇನ್ನೊಂದು ಯಾವುದೋ ಸಚಿವ ಆಗು ಅಂದ್ರೆ ಇವ್ರು ಕೇಳ್ತಾ ಇಲ್ಲ. ನಾವು ಅಟಲ್ ಬಿಹಾರಿ ವಾಜಪೇಯಿಯ ಸದನದಲ್ಲಿ ಎದ್ದಂಥವ್ರಿ, ನಾವು ಕೂಡ ಅಲ್ಲಿ ಕೆಲಸ ಮಾಡುವಂಥವ್ರಿ ಅಂತ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್. ನಾವು ಕೂಡ ಪಕ್ಷ ಕಟ್ಟಿದೀವ್ರಿ. ಇವರಪ್ಪ ಒಬ್ಬನೇ ಸೈಕಲ್ ಹೊಡೆದಿಲ್ಲ, BS ಯಡಿಯೂರಪ್ಪನ ಒಬ್ಬರೇ ಸೈಕಲ್ ಹೊಡೆದಿಲ್ಲ, ನಾವು ಸೈಕಲ್ ಹೊಡೆದೇ ಪಕ್ಷ ಕಟ್ಟಿರೋದು, ನಾವು ಪಕ್ಷ ಕಟ್ಟಿದೀವಿ. ಅನಂತ್ ಕುಮಾರ್ ಕೂಡ ಸೇರ್ಕೊಂಡು ಪಕ್ಷ ಕಟ್ಟಿದೀವಿ. ನಮಗೆ ಉನ್ನತ ಅಧಿಕಾರ ಬೇಡವಾ? ಇವ್ರ ಮನೆಗೇನು ಅಧಿಕಾರ ಸೀಮಿತ ಮಾಡಿ ಬರೆದು ಕೊಟ್ಟಿದ್ದೀರಾ ಅಂತೇಳಿ ಈ ಕಡೆ ಯತ್ನಾಳು. ಸೊ ಇದನ್ನ ಇನ್ನು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ನಿರ್ಧಾರ ಮಾಡಬೇಕಿದೆ. ಅವರ ನಿರ್ಧಾರ ಒಟ್ಟಿಗೆ ಜನಗಳ ನಿರ್ಧಾರವೂ ಕೂಡ ಏನಾಗಲಿದೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಯಾಕಂದ್ರೆ ಗೊತ್ತಿಲ್ಲ ನಿರ್ಧಾರಗಳು ಹೇಗಾಗತ್ತೆ ಅಂತ. ಈಗ ಟೋಟಲ್ ಆಗಿ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ ಇವರಿಬ್ಬರ ಮೇಲೆ ಬಹಳ ಬಲವಾದ ಹೊಡ್ತಾ ಇದೆ. ಯಾಕಂತಂದ್ರೆ ಈಗ BSY ವಿಜಯೇಂದ್ರ ಅಂತೂ ತೆಗಿಯಕ್ಕಾಗಲ್ಲ. ತೆಗೆದ್ರೆ ಅವ್ರ ಹಿಂದೆ ಇರ್ತಕ್ಕಂತಹ ಎಷ್ಟು ಪಡೆ ಇದೆ ಆ ಪಡೆ ಎಲ್ಲ ಹೋಗ್ಬಿಡುತ್ತೆ. ಪಡೆ ಅಂದ್ರೆ ಏನು? ಒಂದು ಗ್ರೂಪ್, ಅವರಿಗೆ ಸಹಕಾರ ನೀಡ್ತಕ್ಕಂಥ ಜನರ ಸಮುದಾಯ, ಅದು ಹೋಗುತ್ತೆ. ಇನ್ನು ಯತ್ನಾಳ್ನಂತೂ ಉಚ್ಚಾಟನೆ ಮಾಡಿ ಸುಮಾರು 4 ಬಾರಿ ಉಚ್ಚಾಟನೆ ಮಾಡಿದ್ದಾರೆ. ಮತ್ತೆ ತಗೊಳ್ತಾರೆ, ಮತ್ತೆ ಎಲೆಕ್ಷನ್ ನಿಲ್ಲಿಸ್ತಾರೆ, ಮತ್ತೆ ತಗೊಳ್ತಾರೆ, ಮತ್ತೆ ಎಲೆಕ್ಷನ್. ಈ ಬಾರಿಯೂ ಕೂಡ ಹಾಗೆ ಆಗತ್ತೆ ಅಂತ ತಿಳ್ಕೊಂಡಿದ್ರು ಅವರು. ಆದ್ರೆ ಯತ್ನಾಳ್ ಗಟ್ಟಿ ನೆಲೆಯೂರು ನಿಂತ್ಕೊಂಡಿದ್ರು. ನಾನು ಸುಮ್ಮನೆ ಬರೋದಿಲ್ಲ, ಇನ್ನು ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂದ್ರೆ ಬರ್ತೀನಿ. ಈ ಸರಿ 2028ರ ಚುನಾವಣೆ ಅಷ್ಟರಲ್ಲಿ ಇವರು ಒಂದು ಯತ್ನಾಳ್ ಅವ್ರನ್ನ ಕಳ್ಕೊಂಡು ಸಾಂತ್ವನ ಹೇಳಿ 2.5 ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನ ಒಂದು ಡಿವೈಡ್ ಮಾಡಬೇಕು. ಆ ಡಿವೈಡ್ಗೆ ಇಬ್ರು ಒಪ್ಪಬೇಕು. ಅದು ಮೇನು. BSY ವಿಜೇಂದ್ರ ಅವರು ಒಪ್ಕೋಬೇಕು, ಯತ್ನಾಳ್ ಅವರು ಒಪ್ಕೋಬೇಕು. ಒಪ್ಪಿಕೊಂಡಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸ್ವಲ್ಪ ಏನೋ ಬದಲಾವಣೆಯಾಗಿ ಸುಗಮವಾಗಿ ಸಾಗುತ್ತೆ. ಇಲ್ಲ ಇನ್ನು ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕಿದೆ. ನಮ್ಮ ಮನೆತನವನ್ನೇ ಮುಗಿಸ್ಲಿಕ್ಕೆ ನಿಂತಿದ್ದಾರೆ ಅಂತ ಕೂಡ BSY ವಿಜೇಂದ್ರ ಆರೋಪ ಮಾಡಿದ್ದಾರೆ. ಆ ಆರೋಪದ ಪಟ್ಟಿಯನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾನೆ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ರಾಜಕೀಯ ಸುದ್ದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.